ಈ ಬಿರಿಯಾನಿ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ. ಅದರ ರೆಸ್ಟೋರೆಂಟ್ ರುಚಿ ಏನು ಮಾಡಿದ್ರೂ ಮನ್ಯಾಗ ಬರಲ್ದೇ ರೀ. ಅದಕ್ಕೆ ನಾ ಇವತ್ತು ಒಂದು ಸ್ಪೈಸ್ ಮಿಕ್ಸ್ ಬಳಸ್ಕೊಂಡು ಈ ವೆಜ್ ಬಿರಿಯಾನಿ ಮಾಡೀನಿ. ರುಚಿ ಅಂತೂ ಕೇಳೇಬೇಡ್ರಿ, ಅಷ್ಟು ಭಾರಿ ಇತ್ರಿ. ಹಂಗಾದ್ರೆ ನಡೀರಿ ಹೆಂಗೆ ಮಾಡೀನಂತ ತೋರಿಸ್ತೀನಂತ್ರಿ. ಈಗ ಒಂದಿಷ್ಟು ತುಪ್ಪ ಬಿಸಿ ಮಾಡ್ಲಿಕ್ಕೆ ಇಟ್ಟೀನಿ. ಈ ತುಪ್ಪದಾಗ ಒಂದಿಷ್ಟು ತರಕಾರಿಗಳಿಗೆ ನಾವು ಹುರ್ಕೋಬೇಕಾಗ್ತದೆ. ನಾ ಮೊದಲೇ ಏನು ಮಾಡೀನಿ, ಆಲೂಗಡ್ಡೆ, ಹಸಿ ಬಟಾಣಿ, ಹೂಕೋಸು, ಕ್ಯಾರೆಟು ಮತ್ತು ಬೀನ್ಸಿಗೆ ಹಿಂಗೆ ಹೋಳು ಏನು ಮಾಡೀನಿ ಚಂದ ಕುದಿಸಿ ನೀರೆಲ್ಲ ಜಾನಿ ಈಗ ಇದ್ರಾಗ ಹಾಕ್ಬಿಟ್ಟೀನಿ. ಆಲ್ರೆಡಿ ಮೆತ್ತಗೆ ಅವರಿ, ಹೀಗಾಗಿ ನಾವು ಜಾಸ್ತಿ ಹುರ್ಕೊಳ್ಳೋದೇನು ಬೇಕಾಗಿಲ್ಲರಿ. 1-2 ನಿಮಿಷ ಹುರಿದ್ರೆ ಸಾಕ್ರಿ. ಈಗ ಇದ್ರಾಗ ಒಂದು ಮಸಾಲೆ ಸೇರಿಸ್ತೀನಿ ರೀ. ನಾ ಏನು ಮಾಡತ್ತೀನಿ ರೀ ಅಂತಂದ್ರೆ ಇಲ್ಲಿ ಎವರೆಸ್ಟ್ ಅವ್ರದ್ದು ಇಲ್ಲಿ ವೆಜ್ ಬಿರಿಯಾನಿ ಮಿಕ್ಸ್ ಸೇರಿಸ್ಲತ್ತೀನಿ ರೀ. ಅಂದ್ರೆ ರೆಡಿ ಟು ಯೂಸ್ ಇರ್ತದ್ರಿ. ಇದು ಜಾಸ್ತಿ ಏನು ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದು ಅದು ಇದು ಏನು ಬೇಕಾಗಿಲ್ಲರಿ. ಈ ಒಂದು ಮಸಾಲೆ ಸೇರಿಸಿದ್ರೆ ಸಾಕ್ರಿ. ಈಗ ಇದ್ರಾಗ 1 ಬಟ್ಟಲು ಹಾಲು ಸೇರಿಸ್ಲತ್ತೀನಿ ರೀ. ಹಾಗೆ ಅದೇ ಬಟ್ಟಲಿಂದ 1 ಬಟ್ಟಲು ನೀರು ಸೇರಿಸ್ಲತ್ತೀನಿ ರೀ. ಈಗ ಇವಕ್ಕೆಲ್ಲ ಚಂದ ಮಿಕ್ಸ್ ಮಾಡಬೇಕಾಗ್ತದೆ. ಮಿಕ್ಸ್ ಮಾಡಿ ಇದಕ್ಕೆ ಚಂದ ಕುದಿಲಕ್ಕ ಬಿಡಬೇಕಾಗ್ತದೆ. 2-3 ನಿಮಿಷ ಇದು ಕುದಿಬೇಕ್ರಿ. ಈಗ ಚಂದ ಕುದಿ ಬಂತಂದ್ರೆ ನಾ ಏನು ಮಾಡ್ತೀನಿ ರೀ, ಮತ್ತು ಒಂದು ಸರ್ತಿ ಏನು ಮಾಡ್ತೀನಿ, ಇದಕ್ಕೆ ಚಂದ ಮಿಕ್ಸ್ ಮಾಡಿ ಇದ್ರಾಗಿಂದು ಒಂದು 30% ಏನದಲ್ರಿ ಇದು ಮಸಾಲೆ ಅಂದ್ರೆ 1 ಬಟ್ಟಲು ಅಷ್ಟು ಏನು ಮಾಡ್ತೀನಿ ರೀ ತೆಗೆದು ಸೈಡಿಗೆ ಇಟ್ಬಿಡ್ತೀನಿ ರೀ. ಆ ಪ್ಯಾಕೆಟ್ ಸರಿನೇ ಏನು ಮಾಡ್ಯಾರ್ರಿ ಅಂತಂದ್ರೆ ಈ ಕೇವಡ ಪ್ಯಾಕೆಟು ಫ್ರೀ ಕೊಟ್ಟಾರ್ರಿ. ಇದ್ರಾಗಿದ್ದು ಅರ್ಧ ಕೇವಡ ಇದ್ರಾಗ ಹಾಕ್ಬಿಡ್ತೀನಿ ಅಂತ, ಇನ್ನು ಅರ್ಧ ಆಮೇಲೆ ಬೇಕಾಗ್ತದೆ. ಕೇವಡ ಹಾಕಿದ್ಮೇಲೆ ಇದಕ್ಕೆ ಒಂದು ಸರ್ತಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಈಗ ಮೊದಲೇ ನಾನು ಉದುರು ಇಲ್ಲಿ ಬಾಸ್ಮತಿ ರೈಸು ಮಾಡಿಟ್ಟಿದ್ರಿ. ಈಗ ಇದ್ರ ಮೇಲೆ ಒಂದು ಲೇಯರು ಹಾಕ್ಬಿಡ್ತೀನಂತ, ಪೂರ್ತಿ ಮಸಾಲೆ ಕವರ್ ಆಗೋ ಥರ ನಾವು ಹಾಕಬೇಕಾಗ್ತದೆ. ಹಾಗೆ ಇಲ್ಲಿ ತೆಗೆದಿಟ್ಟಿದ್ದೇನು ಮಸಾಲೆ ಇತ್ತಲ್ರಿ ಅದನ್ನು ಎಲ್ಲ ಕಡೆ ಹಾಕ್ಬಿಡ್ತೀನಂತ. ಈ ಮಸಾಲೆ ಹಾಕಿದ್ಮೇಲೆ ಮತ್ತು ಉಳ್ದಿದ ಅನ್ನ ಇರ್ತದಲ್ರಿ ಅದನ್ನು ಎಲ್ಲ ಕಡೆ ಹಿಂಗೆ ಕವರ್ ಮಾಡಿಬಿಡ್ತೀನಂತ. ಈಗ ಅನ್ನ ಎಲ್ಲ ಹಾಕಿದಾದ್ಮೇಲೆ ಮ್ಯಾಲಿಂದ ಒಂದಿಟ್ಟು ಪುದೀನ ಎಲೆಗಳು ಮತ್ತು ಕೊತ್ತಂಬರಿ ಹಾಕ್ಬಿಡ್ತೀನಂತ್ರಿ. ಹಾಗೆ ಇಲ್ಲಿ 2 ಉಳ್ಳಾಗಡ್ಡಿಗೆ ನಾ ಏನು ಮಾಡೀನಿ ರೀ ಉದ್ದುದ ಹೋಳಿ ಚಂದ ಬಣ್ಣ ಬರತನ ಹಿಂಗೆ ಎಣ್ಣೆಯಾಗ ಫ್ರೈ ಮಾಡಿಕೊಂಡು ತಂದು ಹಾಕ್ಲತ್ತೀನಿ ರೀ. ಮಸ್ತ್ ಫ್ಲೇವರ್ ಬರ್ತದ್ರಿ ಇದರ್ಲಿಂದ. ಎಲ್ಲ ಕಡೆ ಹಾಕ್ಬಿಡ್ಬೇಕು. ಹಾಗೆ 1 ಚಮಚ ತುಪ್ಪನೂ ಹಾಕ್ಬಿಡ್ತೀನಂತ್ರಿ. ಹಾಗೆ ಇಲ್ಲಿ ಉಳ್ದಿದ್ದ ಕೇವಡ ಏನಿತ್ತಲ್ರಿ ಅದನ್ನು ಇದ್ರ ಮೇಲೆ ಹಾಕ್ಬಿಡ್ತೀನಂತ್ರಿ. ಕೇವಡ ಇಲ್ಲ ಅಂತಂದ್ರೆ ಏನು ಮಾಡಿರಿ, ಒಂದಿಷ್ಟು ಕೇಸರಿ ದಳಗಳು ಹಾಲಾಗ ನೆನೆಯಾಕಿಟ್ಟು ಅದನ್ನು ಹಾಕ್ಬೋದ್ರಿ, ನಡೀತದೆ, ಒಳ್ಳೆ ಫ್ಲೇವರ್ ಕೊಡ್ತದೆ. ಈಗ ಇವೆಲ್ಲ ಹಾಕಿದ್ಮೇಲೆ 2-3 ನಿಮಿಷ ಸಣ್ಣ ಉರಿದಾಗ ಬಿಟ್ಬಿಡ್ಬೇಕ್ರಿ. ಈಗ 2-3 ನಿಮಿಷ ಆಗ್ಯಾದ್ರಿ. ನಮ್ಮದು ಬಿರಿಯಾನಿ ಇಲ್ಲಿ ರೆಡಿ ಆಗ್ಯಾದ್ರಿ. ಬಿಸಿ ಬಿಸಿದೆ ಉಣ್ರಿ, ಭಾರಿ ಅಂದ್ರೆ ಭಾರಿ ರುಚಿ ಇರ್ತದ್ರಿ. ಮೊಸರು ಬಜ್ಜಿ ಸರಿರ ಉಣ್ರಿ, ಇಲ್ಲ ಅಂತಂದ್ರೆ ಹಾಗೇರ ಉಣ್ರಿ, ಹೆಂಗೆ ಉಂಡ್ರೂ ರುಚಿ ಅಂತೂ ಭಾರಿ ಇರ್ತದ್ರಿ. ಹಾಗಾದ್ರೆ ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.